ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರೆ. ಯುದ್ಧದ ಸಿದ್ಧತೆ ನಡೀತಾ ಇದೆ. ಇನ್ನೊಂದು ಕಡೆ ಸಂಧಾನದ ಪ್ರಯತ್ನವೂ ಕೂಡ ಕುರು ಪಾಂಡವರಲ್ಲಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪಾಂಡವರ ಆ ಒಂದು ಶಿಬಿರದಲ್ಲಿ ಏಕ ನಿರ್ಧಾರ, 5 ಗ್ರಾಮಗಳನ್ನಾದರೂ ಕೊಡಲಿ, ಸ್ವೀಕಾರ ಮಾಡಲು ಸಿದ್ಧರು, ಶಾಂತಿಗೆ ಯಾವಾಗಲೂ ಸಿದ್ಧರು, ಅದಕ್ಕೆ ವಿಶೇಷವಾದ ತ್ಯಾಗಕ್ಕೆ ನಾವು ಸಿದ್ಧರು, ಅದರಲ್ಲಿ ಭಿನ್ನಾಭಿಪ್ರಾಯವಿಲ್ಲ, ಸಿದ್ಧರಾಗಿಲ್ಲ, ಎಲ್ಲರೂ ಕೂಡ ಏಕಮುಖವಾಗಿ ಹೋರಾಟ ಮಾಡೋದು ಎಂಬುದಾಗಿ ಪಾಂಡವರಲ್ಲಿ ದೃಢ ನಿರ್ಧಾರ. ಕೃಷ್ಣನ ಆಶ್ರಯ, ದುರ್ಯೋಧನನ ಶಿಬಿರ, ಅಲ್ಲಿ ಬಹಳ ಗೊಂದಲ, ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲ. ಭೀಷ್ಮಾಚಾರ್ಯ ಹೇಳೋದು ಒಂದು, ಧೃತರಾಷ್ಟ್ರನ ಮಾತು ಮತ್ತೊಂದು, ವಿದುರ, ಕರ್ಣ, ದುರ್ಯೋಧನ ಎಲ್ಲ ಗೊಂದಲ, ಏಕಾಭಿಪ್ರಾಯಗಳೇ ಇಲ್ಲ. ಒಬ್ಬರ ವಿರುದ್ಧವಾಗಿ ಮತ್ತೊಬ್ಬರು ಎತ್ತಿ ಕಟ್ಟುವುದು, ಜಗಳ, ನಿರ್ಧಾರವೇ ಸರಿಯಾಗಿಲ್ಲ. ಈ ಥರದ ಗೊಂದಲದ ಪರಿಸ್ಥಿತಿ ದುರ್ಯೋಧನ ಶಿಬಿರದಲ್ಲಿ. ಪಾಂಡವರೆಲ್ಲರೂ ಕೂಡ ಒಂದೇ ನಿರ್ಧಾರದಲ್ಲಿ ಏಕಮುಖರಾಗಿ ಒಗ್ಗಟ್ಟಿನಿಂದ ಗಟ್ಟಿಯಾಗಿ ನಿಂತಿದ್ದಾರೆ. ಇದರ ವರ್ಣನೆ ಅದನ್ನು ಮಹಾಭಾರತದಲ್ಲಿ ವಿಸ್ತಾರವಾಗಿ ಮಾಡ್ತಾ ಇದ್ದಾರೆ. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಅವನು ಬರೀ ಅಳುವುದು, ದುಃಖಪಡುವುದು, ದೃಢ ನಿರ್ಧಾರ ಇಲ್ಲ. ಒಮ್ಮೊಮ್ಮೆ ಒಂದೊಂದು ರೀತಿ ಮಾತಾಡ್ತಾನೆ. ಭೀಷ್ಮ ದೃಢಾದಿಗಳಿದ್ದಾಗ ಅವನ ಮಾತಿನ ವೈಖರಿಯೇ ಬೇರೆ, ಬರೀ ಕುರಿಯೋ ಕೌರವ ಮಾತ್ರ ಇದ್ದಾಗ ಮಾತಾಡುವ ಕ್ರಮವೇ ಬೇರೆ. ಈ ರೀತಿ ತನ್ನನ್ನು ಮುಚ್ಚಿಕೊಂಡು, ತಾನು ನಿಷ್ಪಕ್ಷಪಾತಿಯಿಂದ ತೋರಿಸಿಕೊಂಡು, ಒಳಗಿಂದೊಳಗೆ ಮಕ್ಕಳ ಪರವಾಗಿ ವರ್ತಿಸುವಂತಹ ಒಂದು ದ್ವಂದ್ವ ಸ್ಥಿತಿಯಲ್ಲಿ ಧೃತರಾಷ್ಟ್ರ ಇದ್ದಾನೆ. ಅವನು ಹೇಳ್ತಾನೆ, ನಸಂತಿ ಸರ್ವೇ ಪುತ್ರಾಮೇ, ನನ್ನ ಮಕ್ಕಳಿಗೆ ಇನ್ನು ಉಳಿಗಾಲ ಇಲ್ಲ, ಎಲ್ಲ ಜೂಜಾಟದಲ್ಲಿ ಹಾಳಾಗಿ ಹೋದರು. ಭೀಮನ ಜೊತೆಗೆ ಯುದ್ಧ, ಅರ್ಜುನ ದೊಡ್ಡ ಭಯಂಕರ ಅಗ್ನಿದ್ದಾಗಿ, ಅದರಲ್ಲಿ ಇವರು ಬೀಳ್ತಾರೆ. ಭೀಮಾರ್ಜುನರ ಮುಂದೆ ಇವರದ್ದೇನು ನಡೆಯುವುದಿಲ್ಲ, ನಮ್ಮ ಮಕ್ಕಳ ಉಳಿಗಾಲವೇ ಇಲ್ಲ ಎಂಬುದಾಗಿ ಆ ಸಭೆಯಲ್ಲಿ ಎಲ್ಲರ ಮುಂದೆ ಮಕ್ಕಳ ಬಗ್ಗೆ ದುಃಖಿಸ್ತಾ ಇದ್ದಾನೆ. ಆಗ ದುರ್ಯೋಧನ ಹೇಳ್ತಾನೆ, ಯಾಕೆ ಹೀಗೆ ನೀನು ಮಾತಾಡ್ತೀವಿ? ನಾವು ಕೂಡ ಭೂಮಿಯಲ್ಲಿ ಇಬ್ಬರು ಇದ್ದೇವೆ, ನಾವಿಬ್ಬರು ಕೂಡ ಒಂದೇ ಥರದವರು, ಕುರುಕುಲಕ್ಕೆ ಹುಟ್ಟಿದವರು. ಹೀಗಿರುವಾಗ ಪಾಂಡವರನ್ನೇ ಮತ್ತು ಯಾಕೆ ಹೊಗಳ್ತಿ? ನಾನೇನು ಕಡಿಮೆ? ನನ್ನಲ್ಲಿ ಅಂಥ ಶಕ್ತಿಯೇ ನೀನು ಕಾಣಿಸುವುದಿಲ್ಲ. ನಾವಿಬ್ಬರು ಉಭವು ಸಹ ಏಕಜಾತಿ, ನಾವೆಲ್ಲರೂ ಒಂದೇ ಕುಲದವರು, ಸರಿ ಸಮಾನರು, ಎಲ್ಲರೂ ಭೂಮಿಯಲ್ಲಿದ್ದೇವೆ, ಭೂಮಿ ಗೋಚರು. ಅತಕಸ್ಮಾತ್ ಪಾಂಡವಾನ ಏಕತೋ ಮನ್ಯಸೇನೆ. ಇನ್ನೂ ಯುದ್ಧ ಪ್ರಾರಂಭ ಆಗಿಲ್ಲ, ಪಾಂಡವರೇ ಗೆಲ್ತಾರೆ, ಮಕ್ಕಳಿಗೆ ಉಳಿಗಾಲ ಇಲ್ಲ. ಈ ನಿರಾಶಾಮಾನ ಯಾಕೆ? ನಮ್ಮ ಯಾಕೆ ವಿಶ್ವಾಸ ಇಲ್ಲ? ನಾವೇನು ಕಡಿಮೆ? ಪಾಂಡವರನ್ನು ಯಾಕೆ ಎತ್ತಿ ಕಟ್ತಾ ಇದ್ದೀವಿ? ಇಷ್ಟು ಮಂದಿ ನಮ್ಮೊಳಗೆ ವೀರರು ಇದ್ದಾರೆ. ಹೀಗಿರುವಾಗ ಯಾರನ್ನು ಕೂಡ ಪಾಂಡವರು ಗೆಲ್ಲಲಿಕ್ಕೆ ಸಾಧ್ಯ. ಅಂಥ ಭೀಷ್ಮ, ದ್ರೋಣ, ಕರ್ಣ ಮುಂತಾದ ಮಹಾವೀರರಿದ್ದಾರೆ ಎಂಬುದಾಗಿ ತನ್ನ ಪರಾಕ್ರಮ ವರ್ಣಿಸಿಕೊಂಡು ಧೃತರಾಷ್ಟ್ರನಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡ್ತಾರೆ. ಆಗ ಧೃತರಾಷ್ಟ್ರ ಹೇಳ್ತಾನೆ ಎಲ್ಲರ ಮುಂದೆ, ಉನ್ಮತ್ತವ್ಯಮೇ ಪುತ್ರಾವೇಲಪತಿ, ಹುಚ್ಚರಂತೆ ವರ್ತಿಸ್ತಾ ಇದ್ದಾನೆ. ಇವನಿಗೇನು ಆ ಶಕ್ತಿ ಉಂಟಾ? ಪಾಂಡವರ ಮುಂದೆ ಹೋರಾಟದ ಶಕ್ತಿ ಇವರಿಗೆಲ್ಲ ಇಲ್ಲ. ದುರ್ಯೋಧನ ನಿವರ್ತಿಸುವ, ಸಾಕಪ್ಪ, ಬೇಡ ಯುದ್ಧದಿಂದ ಹಿಂದೆ ಸರಿ. ಯುದ್ಧವನ್ನು ಯಾರೂ ಹೊಗಳುವುದಿಲ್ಲ. ಯುದ್ಧ ಅದನ್ನು ಯಾವ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಹಿಂಸೆ ಬೇಡ, ಶಾಂತಿಗೆ ಸಿದ್ಧನಾಗು. ಈಗ ಅರ್ಧ ರಾಜ್ಯ ಉಂಟು, ಸಾಕು, ನಿನಗೆ ಒಳ್ಳೆಯ ರೀತಿಯಿಂದ ಸುಖದಿಂದ ಕಾಲ ಕಳೆಯಲಿಕ್ಕೆ ಇದ್ದ ರಾಜ್ಯ ಸಾಕು. ಪಾಂಡವರಿಗೆ ಯಾಕೆ ಬೇಕು? ಹುಟ್ಟುಬಿಡುವರಿಗೆ. ಅಲಮರ್ಧಂ ಪೃಥಿವ್ಯಾಸ್ತಿ, ನಿನ್ನ ತಮ್ಮಂದಿರು, ಸಹೋದರರು, ಮಂತ್ರಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಅರ್ಧ ರಾಜ್ಯ ಸಾಕು. ಪ್ರಯತ್ನ ಪಾಂಡುಪುತ್ರಾಣ ಯಥೋಚಿತ, ಅವರು ಕೊಡಬೇಕಾದನ್ನು ಕೊಟ್ಟು ಬಿಡು. ಈ ರಗಳಬೇಡ. ಈ ಯುದ್ಧದ ಯಾರಿಗೆ ಜಯವೋ ಯಾರಿಗೆ ಪರಾಜಯವೋ ನಿರ್ಣಯ ಮಾಡಲಿಕ್ಕೆ ಬರುವುದಿಲ್ಲ. ಯುದ್ಧ ಬೇಡ, ಅರ್ಧ ರಾಜ್ಯ ಕೊಟ್ಟು ಬಿಡು.
ಉಳಿದ ರಾಜ್ಯ ನಮಗೆ ಸಾಕು, ಅಷ್ಟರಲ್ಲಿ ಆರಾಮವಾಗಿ ಕಾಲ ಕಳೆಯೋಣ. ಯಾರಿಗೂ ಯುದ್ಧ ಬೇಕಾಗಿಲ್ಲ. ನಮ್ಮ ಪಾಳ್ಯದಲ್ಲಿ ಯಾರಿಗೂ ಯುದ್ಧ ಬೇಕಾಗಿದೆ? ಭೀಷ್ಮನಿಗೋ, ದ್ರೋಣನೋ, ಅಶ್ವತ್ಥ, ಯಾರಿಗೂ ಯುದ್ಧ ಬೇಕಾಗಿಲ್ಲ. ಶಾಂತಿ ಅಂತಾದರೆ ಎಲ್ಲರೂ ಕೂಡ ಅದನ್ನು ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತಾರೆ. ಯಾಕೆ ಯುದ್ಧದ ಬಗ್ಗೆ ಮಾತಾಡ್ತಾರೆ? ನಿನಗೆ ಬರೀ ಕರ್ಣ, ದುಶ್ಯಾಸನ, ಶಕುನಿ ಇವರು ಹೇಳಿದಂತೆ ಕುಣಿತಾಯಿ. ಅವನಿಗೆ ಮಾತ್ರ ಯುದ್ಧ ಬೇಕಾಗಿದೆ, ಉಳಿದ ಯಾರಿಗೂ ಯುದ್ಧ ಬೇಕಾಗಿದೆ. ಆ ಕರ್ಣನ, ಶಕುನಿಯ, ದುಶ್ಯಾಸನ ಮಾತು ಕೇಳಿಕೊಂಡು ಅದರಂತೆ ಕುಣಿತಾ ಇದ್ದೀವಿ ಎಂಬುದಾಗಿ ಧೃತರಾಷ್ಟ್ರ ದುರ್ಯೋಧನಿಗೆ ಬೇಡ ಇದ್ದಪ್ಪ ಅಂತ, ಅವನಿಗೆ ಯುದ್ಧ ಬೇಡ ಅಂತಲೂ ಉಂಟು. ಆದರೆ ಪಾಂಡವ ದುರ್ಯೋಧನ ಕೈಯಲ್ಲಿ ರಾಜ್ಯ ಉಳಿದರೆ ಒಳ್ಳೆಯದು ಅಂತ ಅದು ಭಾವನೆ. ಈ ದ್ವಂದ್ವದಲ್ಲಿದ್ದಾರೆ. ಎಲ್ಲರ ಮುಂದೆ ಯುದ್ಧ ಬೇಡಪ್ಪ ಅಂತ ಹೇಳ್ತಾರೆ, ಬಿಟ್ಟು ಬಿಡಿದನು. ಆಗ ಹೇಳ್ತಾನೆ ದುರ್ಯೋಧನ, ನನಗೆ ನಿಮ್ಮ ಯಾರ ಮೇಲೆ ವಿಶ್ವಾಸ ಇಲ್ಲ. ದ್ರೋಣ, ಅಶ್ವತ್ಥಾಮ, ಈ ಸಂಜಯ, ಭೀಷ್ಮ, ಕೃಪ ಯಾರನ್ನು ನಾನು ನಂಬಿಕೊಂಡಿಲ್ಲ. ನಿಮ್ಮ ಮಾತು ಕೇಳುವ ಅಗತ್ಯವೇ ಇಲ್ಲ. ನಿಮ್ಮನ್ನು ನಂಬಿಕೊಂಡು ನಾನು ಇಲ್ಲ. ನನಗೆ ಯುದ್ಧದಲ್ಲಿ ಭರವಸೆ ಇರುವುದು ನಾನು ಕರ್ಣ ಇಬ್ಬರು ಸೇರಿದರೆ ಖಂಡಿತ ನಮಗೆ ಜಯ ಕಟ್ಟಿದ್ದಾರೆ. ನಾಹಂ ಭವತಿ ನ ದ್ರೋಣೆ ನಾಶ್ವತ್ಥಾಮ, ದ್ರೋಣ, ಅಶ್ವತ್ಥಾಮ, ಭೀಷ್ಮ ಯಾರನ್ನು ನಂಬಿಕೊಂಡಿಲ್ಲ. ನೀವು ಏನು ಬೇಕಾದರೂ ಮಾಡಿ, ಕರ್ಣ ಒಬ್ಬ ಸಾಕು ನನಗೆ. ನಾನು ಕರ್ಣ ಸೇರಿದರೆ ಯುದ್ಧ ದೊಡ್ಡ ಯಜ್ಞ. ಈ ಯಜ್ಞದಲ್ಲಿ ಒಂದು ವೇದಿಕೆ ಬೇಕು. ಯಜ್ಞದ ವೇದಿಕೆ ನಮ್ಮ ರಥವೇ ಯುದ್ಧ ಯಜ್ಞದ ವೇದಿಕೆ. ಈ ಯಜ್ಞದಲ್ಲಿ ಸುರುವ ಅಂತ ಈ ತುಪ್ಪ ಇದನ್ನೆಲ್ಲ ಹಾಕಲಿಕ್ಕೆ 2 ಸಟ್ಟುಗ ಇದೆ ಈ ಯಜ್ಞದಲ್ಲಿ. ಅದು ಯಾವುದು? ಖಡ್ಗ ಮತ್ತು ಗದೆ. ಇದೇ ಈ ಯುದ್ಧ ಯಜ್ಞದ ಆ ಚಿಕ್ಕ ಸಟ್ಟುಗ ಹಿಡಿದುಕೊಂಡು ತುಪ್ಪವನ್ನು ಬೇರೆ ಪದಾರ್ಥವನ್ನು ಯಜ್ಞದಲ್ಲಿ ಹಾಕ್ತಾರೆ. ನಮ್ಮ ಯಜ್ಞದ ಸುರುಕು ಮತ್ತು ಸುರುವ ಖಡ್ಗ ಮತ್ತು ಗದೆ. ಯಜ್ಞದಲ್ಲಿ ಕೃಷ್ಣಾಂಜನ ಹಾಕಿಕೊಂಡು ಯಜ್ಞ ಮಾಡೋದು. ನಮ್ಮ ಕೃಷ್ಣಾಂಜನ ಯಾವುದು? ಕವಚ, ಭದ್ರವಾದ ಕವಚಧಾರಿಯಾಗಿ ಖಡ್ಗ ಗದೆ ಹಿಡಿದುಕೊಂಡು ರಥದ ವೇದಿಕೆಯಲ್ಲಿ ಯುದ್ಧ ಯಜ್ಞವನ್ನು ಆರಂಭಿಸ್ತೇವೆ. ಯಜ್ಞದಲ್ಲಿ ದರ್ಭೆ ಬೇಕು. ನಮ್ಮ ಯುದ್ಧ ಯಜ್ಞದ ದರ್ಭೆ ಯಾವುದು? ಬಾಣಗಳು, ನಿಶ್ಚಿತವಾದ ಬಾಣಗಳೆಂಬ ದರ್ಭಗಳಿಂದ ಧರ್ಮರಾಜನನ್ನು ಪಶುವನ್ನಾಗಿ ಮಾಡಿ ಯಜ್ಞದಲ್ಲಿ ನಾವು ದೊಡ್ಡ ಸಾಧನೆ ಮಾಡ್ತೇವೆ ಎಂಬುದಾಗಿ ಆ ದುರ್ಯೋಧನ, ನಮ್ಮ ಯಾರ ಆಶ್ಚರ್ಯ ಬೇಡ, ಏನು ಬೇಕಾದರೂ ಹೇಳಿಕೊಳ್ಳಿ, ನಾನು ಕರ್ಣನ ಮೇಲೆ ನಮಗೆ ನಂಬಿಕೆ. ನಾನು ರಾಜ್ಯ ಬಿಟ್ಟೇನು, ಜೀವ ಬಿಟ್ಟೇನು, ಹಣ ಬೇಡ, ತ್ಯಕ್ತಮ್ಮೇ ಜೀವಿತಂ ರಾಜ್ಯಂ ಧನಂ. ಆದರೆ ಪಾಂಡವರಿಂದ ಒಟ್ಟಿಗೆ ಸಾಧ್ಯವೇ ಇಲ್ಲ. ಪಾಂಡವರ ಜೊತೆಗೆ ನಾನು ಬಾಳದಾರೆ. ಪ್ರಾಣ ಹೋದರೂ ಚಿಂತೆ ಇಲ್ಲ, ಸರ್ವಸ್ವ ಹೋಗಲಿ, ರಾಜ್ಯ ಹೋಗಲಿ, ನಜಾತು ಪಾಂಡವೇ ಸಾರ್ಥೆ ವಸೇಯಂ. ಪಾಂಡವರ ಜೊತೆಗೆ ನಾನು ಇರಲಿಕ್ಕೆ ತಯಾರಿ. ಏನು ಬೇಕಾದರೂ ಹೇಳಿ, ನೀವು ಯುದ್ಧ ಮಾಡಿದ್ರೆ ಸುಮ್ಮನೆ ಕುಳಿತುಕೊಳ್ಳಿ ಅಂದರೆ ಕೂತುಕೊಳ್ಳಿ, ನಿಮ್ಮನ್ನು ನಂಬಿಕೊಂಡೇ ಇಲ್ಲ. ಕಾರಣ ಒಬ್ಬ ಸಾಕು ನನಗೆ. ನಾವಿಬ್ಬರು ಸೇರಿ ಜಯ ಗಳಿಸ್ತೇವೆ. ಆಗ ಎಲ್ಲ ರಾಜನ ಮುಂದೆ ಹೇಳ್ತಾರೆ, ಈ ದುರ್ಯೋಧನ ಹಿಂದೆ ಹೋಗಿ ನಿಮಗೇನಾಗ್ತದೆ? ನನಗೆ ಬಹಳ ದುಃಖ ನಿಮ್ಮ ಬಗ್ಗೆ ಆಗಿದೆ. ಸರ್ವಾನುಮಃ ತಾತ ಶೋಚಾಮಿ ತ್ಯಕ್ತೋ ದುರ್ಯೋಧನ ಬಿಟ್ಟೆ ಬೇಡವನು, ನನ್ನ ಮಾತು ಕೇಳುವುದಿಲ್ಲ. ನಿಮ್ಮೆಲ್ಲರ ಬಗ್ಗೆ ದುಃಖ ಆಗ್ತದೆ. ಆ ದುರ್ಯೋಧನನ ಹಿಂದೆ ಹೋಗಿ ಎಲ್ಲ ನೀವು ಪ್ರಾಣಕ್ಕೆ ಎರವಾಗ್ತೀರಿ, ಯುದ್ಧದಲ್ಲಿ ಪ್ರಾಣ ಕಳೆದುಕೊಳ್ತೀರಿ. ನನಗಾಗಿ, ದುರ್ಯೋಧನಿಗಾಗಿ ಅವನ ಹಿಂದೆ ಹೋಗಿ, ಯಾಕೆ ಅವರು ಉಪಕಾರ ಮಾಡಿದ್ದಾನೆ, ಹಣ ಕೊಟ್ಟಿದ್ದಾನೆ, ಜೀವನಕ್ಕೆ ಬೇಕಾದ ಏರ್ಪಾಡು ಮಾಡಿದ್ದಾನೆ ಎಂಬುದಾಗಿ ಅವನ ಆರ್ಥಿಕ ಬಂಧನಕ್ಕೆ ಒಳಗಾಗಿ, ಅವನ ಹಂಗಿಗೆ ಒಳಗಾಗಿ ಪ್ರಾಣವನ್ನೆಲ್ಲ ಕಳೆದುಕೊಳ್ತೀರಲ್ಲ ಅಂತ ನಿಮ್ಮ ಬಗ್ಗೆ ನನಗೆ ದುಃಖವಾಗ್ತಾ ಇದೆ. ಧೃತರಾಷ್ಟ್ರ ಬಹಳ ಒಳ್ಳೆಯ ಮಾತನ್ನೇ ಆಡ್ತಾ ಇದ್ದಾನೆ. ಒಳ್ಳೆಯ ಉಪದೇಶವನ್ನೇ ದುರ್ಯೋಧನಿಗೆ ಮಾಡ್ತಾ ಇದ್ದಾನೆ. ಅದೇನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಹೇಳಿ ಪುನಃ ಸಂಜಯನ ಹತ್ರ ಮತ್ತೇನು ಸಮಾಚಾರ
ಅಲ್ಲಿ ಬಂದಿದ್ದಿ, ಕೃಷ್ಣ ಏನು ಹೇಳಿದ? ಅದು ಹೇಳ್ತಾನೆ, ಎಲ್ಲ ಸಭೆಯಲ್ಲಿ ಇಷ್ಟೆಲ್ಲ ಮಾತು ಆದ ನಂತರ ಕೃಷ್ಣನನ್ನು ಪ್ರತ್ಯೇಕವಾಗಿ ತನ್ನ ಅಂತಃಪುರಕ್ಕೆ ಕರೆದಿದ. ಕೃಷ್ಣ ಅಲ್ಲಿ ಮಲಗಿದ್ದಾನೆ. ಅವನು ಅರ್ಜುನನ ತೊಡೆಯ ಮೇಲೆ ಅವನ ಕಾಲಿತ್ತು. ಅರ್ಜುನನ ತೊಡೆಯಲ್ಲಿ ಕಾಲನ್ನಿಟ್ಟುಕೊಂಡು ಕೃಷ್ಣ ಕರೆದು ಏಕಾಂತ. ದ್ರೌಪದಿ ಸತ್ಯಭಾಮ ಮತ್ತೆ ಇದ್ದರು, ಮತ್ತಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೃಷ್ಣ ಕರೆದು ಹೇಳ್ತಾನೆ, ಪಾಂಡವರಿಗೆ, ದುರ್ಯೋಧನ ಅವರಿಗೆ ಹೇಳು, ಅವರು ಏನೇನು ಮಾಡಬೇಕು, ಏನು ಭೋಗ ಅನುಭವಿಸಬೇಕು, ಏನು ಪುಣ್ಯ ದಾನ ಧರ್ಮ ಎಲ್ಲ ಮಾಡಿ ಬರಲಿ. ಇನ್ನು ಮುಂದಂಥ ಅವಕಾಶ ಸಿಗುವುದಿಲ್ಲ. ನಾನು ಪಾಂಡವರ ಜೊತೆಗಿದ್ದೇನೆ. ಪಾಂಡವರನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಜದ್ವೊಮ್ಮೆ ವಿಧೀರ್ಯಜ್ಞಿ, ಏನಾದರೂ ಹೋಮ ಹವನ ಮಾಡಿ ಪುಣ್ಯ ಸಂಪಾದಿಸುತ್ತಿದ್ದರೆ ಈಗ ಮಾಡಿ, ಎಲ್ಲ ದಕ್ಷಿಣ ಕೊಡುವುದನ್ನೆಲ್ಲ ಕೊಟ್ಟುಬಿಡಿ, ಆನಂದ ಪಡೆದು ಸುಖವನ್ನೆಲ್ಲ ಅನುಭವಿಸಿ ಯುದ್ಧಕ್ಕೆ ಬನ್ನಿ. ಮುಂದೆ ನಿಮಗೆ ಅವಕಾಶ ಇಲ್ಲ. ಈ ಯುದ್ಧದಲ್ಲಿ ನಿಮ್ಮ ಕಥೆ ಮುಗಿದಂತೆ. ನಾನು ಅರ್ಜುನನಿಗೆ ಪಾಂಡವರಿಗೆ ಸಹಾಯಕನಾಗಿದ್ದೇನೆ, ಇದನ್ನು ತಿಳಿಸು. ಎಷ್ಟು ಹಿತವಚನ ಹೇಳಿದರೂ ಕೇಳುವುದಿಲ್ಲ. ಯುದ್ಧ ಅನಿವಾರ್ಯ ಅಂತಾಗುವ ಸಂದರ್ಭಕ್ಕೆ ತರ್ತಾ ಇದ್ದೇವೆ. ನಾವು ಸಿದ್ಧರಿದ್ದೇವೆ. ನೀವು ಮಾಡಬೇಕಾದ ಎಷ್ಟು ಸುಖ ಅನುಭವಿಸಬೇಕೋ ಅದು ಅನುಭವಿಸಿರಿ, ಎಷ್ಟು ದಾನ ಮಾಡಬೇಕೋ, ಎಷ್ಟು ಪುಣ್ಯ ಸಂಪಾದನೆ ಮಾಡಬೇಕೋ ಅದನ್ನೆಲ್ಲ ಮಾಡಿಕೊಂಡೇ ಬನ್ನಿ. ಯುದ್ಧದಲ್ಲಿ ನಿಮಗೆ ಉಳಿಗಾಲ ಇಲ್ಲ. ನನಗೆ ದ್ರೌಪದಿ ವಸ್ತ್ರಾಪಹರಣ ಸಮಯದಲ್ಲಿ ನನಗೊಂದು ಸಾಲ ಉಂಟು, ದೊಡ್ಡ ಸಾಲ. ಆ ಸಾಲ ಇನ್ನೂ ತೀರಿಸಲಿಕ್ಕೆ ಆಗಲಿಲ್ಲ. ಏನದು ಸಾಲ? ದ್ರೌಪದಿ ಆ ಕಷ್ಟ ಕಾಲದಲ್ಲಿ ಗೋವಿಂದ ಅಂತ ಏನು ದುಃಖದಿಂದ ಆರ್ತನಾದ ಮಾಡಿದ್ದಾರೆ. ಆ ಭಕ್ತಿಯಿಂದ ದ್ರೌಪದಿ ಮಾಡಿದ ಆರ್ತನಾದ, ಅದನ್ನು ಸಾಲದ ದೊಡ್ಡ ಹೊರೆ, ಅದನ್ನಿನ್ನೂ ತೀರಿಸಿಲ್ಲ. ಅದು ತೀರಿಸಬೇಕಾಗಿದೆ. ನಾನು ದ್ರೌಪದಿಯ ಆರ್ತನಾದಕ್ಕೆ ಪ್ರತಿಯಾಗಿ ಅವರಿಗೇನು ಉಪಕಾರ ಮಾಡಬೇಕಾಗಿದೆ. ಆ ಕಾಲ ಬಂದಿದೆ, ಎಚ್ಚರಿಕೆ. ಋಣಮೇತದ್ ಪ್ರವೃದ್ಧಮ್ಮೆ, ದೊಡ್ಡ ಸಾಲದ ಹೊರೆ ಇದೆ. ಅದು ಹೃದಯ ನಾಪಸರ್ಪರಿ, ನಮ್ಮ ಹೃದಯದಿಂದ ಆ ಸಾಲದ ಹೊರೆ ಇನ್ನೂ ಮುಗಿದಿಲ್ಲ. ಏನದು? ದ್ರೌಪದಿ ನನಗೆ ದೊಡ್ಡ ಸಾಲ ಕೊಟ್ಟಿದ್ದಾಳೆ. ಗೋವಿಂದ ಅಂತ ಭಕ್ತಿಪೂರ್ವಕವಾಗಿ ಆರ್ತನಾದ ಮಾಡಿದ್ದಾರೆ. ಅದಕ್ಕೆ ಸರಿಯಾದ ಅವನಿಗೆ ನಾನು ಉಪಕಾರ ಮಾಡಲೇಬೇಕಾಗಿ. ಬರೀ ಅಕ್ಷಯಗೋಸ್ಕರ ಕೊಟ್ಟರೆ ಸಾಲದು. ಅವನಿಗೆ ಯಾರು ಅಪಕಾರ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯಾದರೆ ಮಾತ್ರ ಆ ದ್ರೌಪದಿಯ ಆರ್ತನಾದಕ್ಕೆ ನಾನು ಸರಿಯಾದ ರೀತಿಯ ಬೆಲೆ ಕೊಟ್ಟಂತೆ ಆಗ್ತದೆ. ಅದಕ್ಕೋಸ್ಕರ ಆ ಸಾಲದ ಹೊರೆಯನ್ನು ತೀರಿಸಲು ಸಿದ್ಧನಿದ್ದೇನೆ. ಎಚ್ಚರಿಕೆ ತಿಳಿಸಿದನು. ಇಷ್ಟು ಗಟ್ಟಿಮುಟ್ಟಾಗಿ ಶ್ರೀಕೃಷ್ಣ ಹೇಳಿದ್ದಾನೆ. ಇನ್ನು ನಿನಗೆ ಸಂಶಯ ಬೇಕೇ? ಮುಂದೆ ಏನಾದೀತು? ಕೃಷ್ಣ ಏಕಾಂತದಲ್ಲಿ ಅಂತಃಪುರದಲ್ಲಿ ನನ್ನನ್ನು ಕರೆದು ಆ ದ್ರೌಪದಿಯ ಸಾಲ ತೀರಿಸಬೇಕಾಗಿದೆ. ಆದ್ದರಿಂದ ಎಲ್ಲರೂ ಮರಣಕ್ಕೆ ಸಿದ್ಧರಾಗಿ ಬನ್ನಿ ಎಂಬುದಾಗಿ ಕೃಷ್ಣ ಸ್ಪಷ್ಟವಾಗಿ ಆದೇಶ ನೀಡಿದ್ದಾನೆ. ಇನ್ನಾದರೂ ವಿಚಾರಿಸಿ, ಏನು ಮಾಡಬೇಕೆಂಬುದನ್ನು ಇನ್ನಾದರೂ ವಿಚಾರ ಮಾಡು ಎಂಬುದಾಗಿ ಆ ಸಂಜೆಯನ್ನು ಕೃಷ್ಣನು ಅಂತಃಪುರದಲ್ಲಿ ಕೊಟ್ಟ ಅಂತಿಮ ಸಂದೇಶ ಅದನ್ನು ತಿಳಿಸ್ತಾನೆ. ಕೃಷ್ಣ ಎಷ್ಟು ಹೊಣೆ ಹೊತ್ತಿದ್ದಾನೆ ದ್ರೌಪದಿಯ ಬಗ್ಗೆ ಅದನ್ನು ಆ ಸಂಜೆಯ ತಿಳಿಸಿದಾಗ ಆ ಧೃತರಾಷ್ಟ್ರನು ಮೊದಲೇ ಅವನಿಗೆ ಗಾಬರಿಯಾಗಿದ್ದ. ಈಗ ದುರ್ಯೋಧನ, ನನಗೆ ಚಿಂತೆ ಪರಿಹಾರ ಆಗುವುದೇ ಇಲ್ಲ, ಬಹಳ ಹೆದರ್ತಾ ಇದ್ದೇನೆ. ಕೃಷ್ಣ ಇಂಥ ಮಾತಾಡಿದ್ದಾನೆ, ಇನ್ನಾದರೂ ಸ್ವಲ್ಪ ನೀನು ಗಮನಿಸು, ಕೃಷ್ಣನ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಇತ್ಯೇವಂ ಚಿಂತೆಯನ್ ಕೃಷ್ಣಂ ಅಹೋರಾತ್ರಾಣಿ ಭಾರತ ಅನಿದ್ರ, ಹಗಲು ರಾತ್ರಿ ನಿದ್ದೆ ಇಲ್ಲ. ಇದೆಲ್ಲ ಮಾತು ಕೇಳಿ ಸುಖವೇ ಇಲ್ಲ, ಶಾಂತಿಯಾಗಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಇನ್ನಾದರೂ ಯುದ್ಧದ ವಿಚಾರ ಬಿಟ್ಟು ಬಿಡು ಹೇಳಿದರೆ ಕರ್ಣ ಮತ್ತು ಎದ್ದುಕೊಂಡು ತನ್ನ ಪೌರುಷವನ್ನೇ ಹೇಳ್ತಾ ಇದ್ದಾನೆ. ದುರ್ಯೋಧನ ಹೇಳ್ತಾನೆ, ನಾನೇನು ಅಷ್ಟು ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಳ್ಬೇಡ, ನನಗೆ ವರ ಇದೆ, ಬೇಕಾದಷ್ಟು ಶಕ್ತಿ ಇದೆ, ಅದನ್ನು ಪ್ರಕಟಗೊಳಿಸ್ತೇನೆ ಅಂತ ದುರ್ಯೋಧನ ಮತ್ತು ಕರ್ಣ ಮತ್ತು ತಮ್ಮ ಪರಾಕ್ರಮವನ್ನೇ ಹೇಳಿಕೊಳ್ತಾ ಇದ್ದಾರೆ. ಹಾಗೆ ಭೀಷ್ಮಾಚಾರ್ಯರು, ನಿನ್ನ ಪರಾಕ್ರಮ ಇಷ್ಟವರೆಗೆ ಎಲ್ಲಿಯಾದರೂ ಪ್ರಕಟವಾಗಿದೆಯಾ? ಒಮ್ಮೆಯಾದರೂ ಅರ್ಜುನನ್ನು ಸೋಲಿಸಿದೆಯಾ?
ಎಷ್ಟು ಕಡೆ ನಿನಗೆ ಪರಾಭವವಾಗಿದೆ. ಇನ್ನು ಮತ್ತು ಏನೂ ಸಾಧನೆ ಮಾಡದೆ ಆ ಗುರುಗಳಿಂದ ಶಾಪ ಪಡೆದವ, ಪರಶುರಾಮನಿಂದ ಶಾಪ ಪಡೆದವ, ಒಂದೇ ಒಂದು ಪರಾಕ್ರಮ ತೋರಿಸಿಲ್ಲ, ಬರೀ ಬಾಯಿ ಮಾತು ಮಾತ್ರ ಅಂತ ಗಟ್ಟಿಯಾಗಿ ಭೀಷ್ಮಾಚಾರ್ಯರು ಸ್ಪಷ್ಟವಾಗಿ ಹೇಳಿದಾಗ ಅವನಿಗೆ ಕರ್ಣನಿಗೆ ಸಿಟ್ಟು ಬಂತು. ನೋಡಿ, ಅವನಿಷ್ಟು ದುರ್ಯೋಧನಿಗೆ ಮಾತು ಕೊಟ್ಟವ. ಈಗ ಹೇಳ್ತಾರೆ, ಈ ಭೀಷ್ಮಾಚಾರ್ಯರು ಇರುವವರೆಗೆ ನಾನು ಯುದ್ಧದ ಕೈಗೆ ಹಾಕುವುದೇ ಇಲ್ಲ. ಈ ಭೀಷ್ಮಾಚಾರ್ಯರು ನಾನೀಗ ಶಸ್ತ್ರ ಕೆಳಗೆ ಹಾಕಿಬಿಟ್ಟಿದ್ದೇನೆ. ಎಲ್ಲಿಯವರೆಗೆ ಈ ಭೀಷ್ಮಾಚಾರ್ಯರು ಯುದ್ಧದಲ್ಲಿ ಬಿದ್ದು ಹೋಗಬೇಕು, ಆಮೇಲೆ ನನ್ನ ಪರಾಕ್ರಮ. ಅಲ್ಲಿಯವರೆಗೆ ನಾವು ಯಾವ ಯುದ್ಧದಲ್ಲಿ ಕೈ ಹಾಕುವುದೇ ಇಲ್ಲ. ನೋಡಿ, ಆ ಕರ್ಣನನ್ನು ನಂಬಿ ದುರ್ಯೋಧನ ಇಷ್ಟು ಮಾತಾಡ್ತಾ ಇದ್ದರೆ ಭೀಷ್ಮಾಚಾರ್ಯರು ಹೇಳಿದಾಗ ಸಿಟ್ಟು ಬಂದು ಪೂರ್ವಾಪರ ಆಲೋಚನೆ ಇಲ್ಲದೆ ಈ ಭೀಷ್ಮಾಚಾರ್ಯರು ಇಷ್ಟೆಲ್ಲ ನನಗೆ ಕಟುವಾಕ್ಯ ಆಡ್ತಾ ಇದ್ದಾರೆ, ಅವರ ಎದುರು ಅವರ ಮುಖವನ್ನೇ ನೋಡುವುದಿಲ್ಲ, ಅವರಿದ್ದ ಸಭೆಗೆ ನಾನು ಬರುವುದಿಲ್ಲ, ಯುದ್ಧಕ್ಕೆ ಅವರು ಬಂದರೆ ನಾನು ಬರುವುದೇ ಇಲ್ಲ, ಅವರ ಜೊತೆಗೆ ನಾನು ಇರುವುದೇ ಇಲ್ಲ, ಅವರದ್ದು ಕತೆ ಮುಗಿಯಬೇಕು, ಆಮೇಲೆ ನನ್ನ ಪರಾಕ್ರಮ ತೋರಿಸ್ತೇನೆ ಎಂಬುದಾಗಿದ್ದುಕೊಂಡು ಶಾಸ್ತ್ರ ಕೆಳಗಾಗಿ ಸೃಷ್ಟಿಯಿಂದ ಹೋಗಿಬಿಡ್ತಾರೆ. ನೋಡಿ, ದುರ್ಯೋಧನನಿಗೆ ಕರ್ಣನ ನಂಬಿದ ದುರ್ಯೋಧನನಿಗೆ ಕರ್ಣನೇ ಕೈ ಕೊಟ್ಟ. ವಿಶ್ವಾಚಾರ ಹೋದ ಮೇಲೆ ನನ್ನ ಆಗಮನ, ಅಲ್ಲಿವರೆಗೆ ನಾನು ಕೈ ಹಾಕುತ್ತೇನೆ. ಇಂಥವರನ್ನೆಲ್ಲ ನಂಬಿಕೊಂಡು ದುರ್ಯೋಧನ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಕೌರವ ಶಿಬಿರದ ಒಳಗಿನ ಆಂತರಿಕ ಸ್ಥಿತಿ ಇಷ್ಟು ಶಿಥಿಲವಾಗಿದೆ. ಒಬ್ಬರೊಬ್ಬರು ಜಗಳ, ಒಬ್ಬರನ್ನೊಬ್ಬರು ತೆಗಳುವುದು, ಈ ಪರಿಸ್ಥಿತಿ. ಆಗ ದುರ್ಯೋಧನ ಪುನಃ ಧೃತರಾಷ್ಟ್ರ ಪುನಃ ಏನು ಹೇಳ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.